ಆಗ ಬೂಚು ಬಂದು ಹೇಳ್ತಾನೆ, ಬೋರ್ಟೇನ ಇವರು ಒಂದು ಗಾಡಿಯಲ್ಲಿ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬನ್ನಿ ನಾವು ಹೋಗೋಣ ಅಂತ. ಸರಿ ಅಂದ್ಬಿಟ್ಟು ಟೆಮೋಜಿನ್ ಬೂಚುನ ಹಿಂದೆ ಹೋಗ್ತಾನೆ. ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಕುದುರೆ ಗಾಡಿ ಅದನ್ನು ಎತ್ತರದಲ್ಲಿ ತಳ್ಳಕ್ಕಾಗದೆ ಕೆಲವರೆಲ್ಲ ತಳ್ತಾ ಇದ್ದಾರೆ, ಅದು ಮುಂದೆ ಹೋಗ್ತಾ ಇಲ್ಲ. ಇವರು ಹತ್ರ ಹೋಗ್ತಾ ಇದ್ದಂಗೆ ಅವರೆಲ್ಲ ಆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಟೆಮೋಜಿನ್, ಬೂಚು ಮತ್ತು ಇನ್ನೂ ಕೆಲವು ಸೈನಿಕರು ಆ ಗಾಡಿಯ ಹತ್ರ ಬರ್ತಾರೆ. ಆದರೆ ಒಳಗಡೆ ಇರೋದು ಬೋರ್ಟೇನಾ ಅಲ್ವಾ ಅಂತ ಇವರಿಗೆ ಖಚಿತವಾಗಿ ಗೊತ್ತಿಲ್ಲ. ಟೆಮೋಜಿನ್ ಏನು ಮಾಡ್ತಾನೆ, ಕುದುರೆಯಿಂದ ಇಳಿದು ಒಂದು ಖಡ್ಗವನ್ನು ಕೈಯಲ್ಲಿ ಇಟ್ಕೊಂಡು ಆ ಕುದುರೆ ಗಾಡಿ ಹತ್ರ ಹೋಗ್ತಾನೆ. ಕುದುರೆ ಗಾಡಿಗೆ ಒಂದು ತೆರೆಯ ರೀತಿ ಬಟ್ಟೆಗಳನ್ನ ಹಾಕಿರ್ತಾರೆ. ನಿಧಾನವಾಗಿ ಅದನ್ನು ಸರಿಸಿ ನೋಡ್ತಾನೆ. ಒಳಗಡೆ ಒಬ್ಬಳು ಹೆಣ್ಮಗಳು ಕೂತಿದ್ದಾಳೆ. ಅವಳು ಬೆನ್ನು ಮಾಡಿ ಆ ಕಡೆ ತಿರುಗಿ ಕುಳಿತಿದ್ದಾಳೆ. ಇವನು ಬೋರ್ಟೆ ಅಂತ ಕರೀತಾನೆ. ಅವಳು ನಿಧಾನವಾಗಿ ತಿರುಗಿ ನೋಡ್ತಾಳೆ, ಬೋರ್ಟೇನೇ ಅದು. ಟೆಮೋಜಿನ್ಗೆ ಸಂತೋಷ ಆಗುತ್ತೆ. ಅವಳ ಹತ್ರ ಹೋಗಿ ಅವಳನ್ನ ಅಪ್ಕೊಳ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅವನ ಕಣ್ಣಲ್ಲಿ ಕೆಲವು ಸಂಚಲನ ಕಾಣುತ್ತೆ. ಅವನು ಅಪ್ಕೊಂಡಿದ್ದ ಕೈಗಳು ಸಡಿಲ ಆಗುತ್ತೆ. ಅವನು ನಿಧಾನವಾಗಿ ಅವಳನ್ನ ಗಾಡಿಯಿಂದ ಕೆಳಗಡೆ ಇಳಿಸಿ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ನೋಡ್ತಾನೆ. ಬೋರ್ಟೆ ಗರ್ಭಿಣಿಯಾಗಿರ್ತಾಳೆ. ಈಗ ಟೆಮೋಜಿನ್ ಮತ್ತು ಮೆರ್ಕಿಟ್ ಜನಾಂಗದವರು ಬಿಡಾರದತ್ತ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಬ್ಬ ಸೈನಿಕ ಓಡಿ ಬರ್ತಾನೆ. ಅವನು ಹೇಳ್ತಾನೆ, ನಾವು ಅವನ್ನ ಹಿಡಿದ್ಬಿಟ್ವಿ ಅಂತ. ಅವನ ಹಿಂದ್ಗಡೆ ಕೆಲವು ಸೈನಿಕರು ಕುದುರೆಯಲ್ಲಿ ಒಬ್ಬನ್ನ ಕಟ್ಟಿ ಹಾಕಿ ಎಳ್ಕೊಂಬರ್ತಾ ಇರ್ತಾರೆ. ಆವಾಗ ಒಬ್ಬ ಸೈನಿಕ ಹೇಳ್ತಾನೆ, ಇವನೇ ಚಿಲಿಡು ಅಂತ. ಆಗಲೇ ಚಿಲಿಡುನ ಎಳ್ಕೊಂಬಂದಿರೋದ್ರಿಂದ ಅವನ ಮೈಯೆಲ್ಲ ರಕ್ತ, ಆಗಲೇ ಅರ್ಧ ಜೀವ ಹೋಗಿರುತ್ತೋ ಅಂತ. ಟೆಮೋಜಿನ್ ನಿಧಾನವಾಗಿ ಅವನ ಕತ್ತನ್ನು ಎತ್ತಾನೆ. ಆಗ ಅವನು ಹೇಳ್ತಾನೆ, ನಿಮ್ಮ ತಂದೆನೇ ನನಗೆ ಮಾಡಿದ್ನ ನಾನು ನಿನಗೆ ಅಂತ ಹೇಳೋಷ್ಟರೊಳಗೆ ಟೆಮೋಜಿನ್ನ ಈಟಿ ಅವನ್ನ ಸಾಯಿಸಿರುತ್ತೆ. ಟೆಮೋಜಿನ್ ಆಂಕಾನ್ ಮತ್ತು ಜಮ್ಮುಖಾನ ಸಹಾಯದಿಂದ ಮೆರ್ಕಿಟ್ ಜನಾಂಗದವ್ರನ್ನ ಸೋಲಿಸಿ ಬೋರ್ಟೆಯನ್ನು ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ಈ ಘಟನೆ ಏನಿದೆ ಇದು ಟೆಮೋಜಿನ್ ಅಂದರೆ ಮುಂದೆ ಚೆಂಗಿಸ್ ಖಾನದಂತಹ ಟೆಮೋಜಿನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಒಂದು ಯುದ್ಧ ಅಂತ ಹೇಳ್ಬೋದು. ಯಾಕಂದ್ರೆ ಸಣ್ಣ ಯುದ್ಧ ಆದ್ರೂ ಇವನಿಗೆ ಒಂದು ಹೆಸರನ್ನು ಗಳಿಸಿಕೊಟ್ಟಂತಹ ಒಂದು ಯುದ್ಧ ಇದು. ಇಲ್ಲಿಂದ ಅವನ ಜೀವನ ಬೇರೆಯೇ ದಿಕ್ಕಿಗೆ ಹೊರಟೋಗುತ್ತೆ. ಈಗ ಟೆಮೋಜಿನ್ ಬೋರ್ಟೆಯನ್ನು ಕರ್ಕೊಂಡು ಬಂದಿದ್ದಾನೆ. ಟೆಮೋಜಿನ್ನ ಬಿಡಾರ ಎಲ್ಲ ತುಂಬ ಸಂತೋಷವಾಗಿದ್ದಾರೆ. ಬೂಚು, ಜಲ್ಮೆ ಎಲ್ಲರೂ ಮದ್ಯಪಾನ ಮಾಡ್ತಾ ತುಂಬ ಸಂತೋಷವಾಗಿದ್ದಾರೆ. ಯಾಕಂದರೆ ಮೆರ್ಕಿಟ್ ಅವ್ರನ್ನ ಸೋಲಿಸ್ಬಿಟ್ಟಿದ್ದೀವಿ ಅಂತ. ಆಗ ಟೆಮೋಜಿನ್ ತನ್ನ ಬಿಡಾರಿಂದ ಹೊರಗಡೆ ಬರ್ತಾನೆ. ಬೂಚು ಹೇಳ್ತಾನೆ, ಬಾ ನಮ್ಮ ಜೊತೆ ಮದ್ಯಪಾನ ಮಾಡು ಅಂತ. ಸಂತೋಷವಾಗಿ ಒಪ್ಕೊಳ್ತಾನೆ. ಎಲ್ಲರೂ ಜೈಕಾರ ಆಗ್ತಾರೆ. ಎಲ್ಲರಿಗೂ ಟೆಮೋಜಿನ್ ಧನ್ಯವಾದಗಳನ್ನ ಹೇಳ್ತಾನೆ. ಹೀಗೆ ನಡೀತಾ ಇರಬೇಕಾದ್ರೆ ಬೋರ್ಟೆನ ಬಿಡಾರಿಂದ ಒಬ್ಬಳು ಹೆಣ್ಮಗಳು ಓಡಿ ಬರ್ತಾಳೆ. ಅವಳು ಹೇಳ್ತಾಳೆ, ಗಂಡು ಮಗು ಆಗಿದೆ ಅಂತ. ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಆದರೆ ಟೆಮೋಜಿನ್ಗೆ ತಾಳಲಾರದಂತಹ ನೋವು. ಅವನು ತುಂಬ ಒಂದು ಬೇಸರದಿಂದ ಬಿಡಾರದ ಒಳಗೆ ಬರ್ತಾನೆ.